ಇಲ್ಲಿ ನಾನು ಉಪ್ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಇವಾಗ ಒಂದು 2-3 ಟೈಮ್ಸ್ ನೀಟಾಗಿ ಇದನ್ನ ತೊಳ್ಕೊಬೇಕು ನೀರಲ್ಲಿ. ಫಸ್ಟ್ ಉಪ್ಪಲ್ಲಿ ಚೆನ್ನಾಗಿ ಇದನ್ನ ನೆನೆಸಿ ಮತ್ತು ಅದನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು 2-3 ಟೈಮ್ಸ್. ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು. ನೀರೆಲ್ಲ ಇದನ್ನ ಸೋಸ್ಕೊಳ್ಬೇಕು. ಇದು ಸೋಸ್ಕೊಂಡಾದ್ಮೇಲೆ ಈಗ ಒಂದು 2 ಹಿಡಿಯಷ್ಟು ಬೇಳೆನ ತೊಗರಿ ಬೇಳೆನ ಇಲ್ಲಿ ಹಾಕ್ತಾಯಿದ್ದೀವಿ. ಅದನ್ನ ಚೆನ್ನಾಗಿ ಮತ್ತೆ ವಾಶ್ ಮಾಡಬೇಕು ನೀರಲ್ಲಿ. ಇದನ್ನ ವಾಶ್ ಮಾಡಾದ್ಮೇಲೆ ಈಗ ನೀರನ್ನು ಹಾಕಿ ಇದನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದು ಕುದಿಯೋಷ್ಟರಲ್ಲೇ ಇವಾಗ ನಾವು ಇನ್ನೂ ಇದು ಬೆಂದಿಲ್ಲ, ಸೊ ಇದನ್ನ ಕುದಿಯೋಷ್ಟರಲ್ಲೇ ನಾವು ಈಗ ಖಾರ ಮಾಡ್ಕೊಬಿಡೋಣ. ಅದಕ್ಕೆ ಇವಾಗ 5-6 ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 2 ಕೂಡ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀವಿ. ಅದಕ್ಕೆ ಒಂದು 10-12-15 ಮೆಣಸು ಹಾಕ್ತಾಯಿದ್ದೀವಿ. ಇದನ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಮತ್ತು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಮತ್ತೆ ಇದನ್ನ ಚೆನ್ನಾಗಿ ಬಾಡಿಸ್ಬೇಕು, ಫ್ರೈ ಮಾಡಬೇಕು ಚೆನ್ನಾಗಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ತಣ್ಣಗೆ ಹಾಕಿಬಿಟ್ಟು ಇಲ್ಲಿ ಕುದೀತಾ ಇರೋದಕ್ಕೆ ಸ್ವಲ್ಪ 1 ಟೊಮೆಟೊನ ಹಾಕಿದ್ದೀವಿ. ಇವಾಗ ಮಿಕ್ಸರ್ಗೆ ಜಾರ್ಗೆ ಬೆಳ್ಳುಳ್ಳಿ ಮತ್ತು ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಇದನ್ನು ಹಾಕ್ಕೋಬೇಕು. ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ಕರಿಬೇವು, ಕೊತ್ತಂಬರಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ಅದ್ರ ಜೊತೆನೇ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಇದನ್ನ ಇವಾಗ ರುಬ್ಕೋಬೇಕು. ಅಷ್ಟರಲ್ಲೇ ಇದು ಬೆಂದಿದೆ. ಇವಾಗ ಅದಕ್ಕೆ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಾದ್ಮೇಲೆ ಸೈಡಲ್ಲಿ ಇಟ್ಕೊಂಡಿದ್ದು ಇವಾಗ ಇದನ್ನ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಚೆನ್ನಾಗಿ ಇದು ಬೇಯಬೇಕು. ಅದಕ್ಕೆ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗೇನು ಉಪ್ಪು ಹಾಕ್ಕೊಂಡ್ರೆ ಒಳ್ಳೆಯದು. ಸೊಪ್ಪಿಗೆ ಆಮೇಲೆ ಬೇಯಿಸಾದ್ಮೇಲೆ ಉಪ್ಪು ಹಿಡಿಯಲ್ಲ. ಸೊ ಇವಾಗೇನೇ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಸೊ ಇದನ್ನ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು 1-2-3 ಮಿನಿಟ್ಸ್ ಇಡೋಣ. ಸೊ ಜಾರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನ ಪೇಸ್ಟ್ ಮಾಡ್ಕೊಬಿಟ್ಟು ಇದನ್ನ ಚೆನ್ನಾಗಿ ಮತ್ತೆ ಇದನ್ನ ಆಡಿಸ್ತಾ ಇರಬೇಕು, ಬೇಳೆ ಮತ್ತು ಸೊಪ್ಪನ್ನ. ಇದನ್ನ ಈ ಥರ ಚೆನ್ನಾಗಿ ಬೇಯಿಸಾದ್ಮೇಲೆ ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ಖಾರ ರೆಡಿ ಆಗುತ್ತೆ. ಇವಾಗ ನೋಡಿ ಈ ಥರ ಆಗಿದೆ ನೋಡಿ. ಖಾರನ ಸಪ್ರೇಟ್ ಬಟ್ಲಲ್ಲಿ ಇವಾಗ ತೆಗೆದಿಟ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಸೊಪ್ಪು ಬೆಂದಿದೆ. ಇವಾಗ ಬೆಂದಾದ್ಮೇಲೆ ಇದನ್ನ ಚೆನ್ನಾಗಿ ಸೋಸ್ಕೋಬೇಕು ಸಪ್ರೇಟಾಗಿ, ಸೊಪ್ಪನ್ನ ಮತ್ತು ನೀರು ಸಪ್ರೇಟಾಗಿ. ನೋಡಿ ಪೂರ್ತಿ ಇದನ್ನ ಸೋಸ್ಕೋಬೇಕು ಈ ಥರ. ನೋಡಿ ಇಲ್ಲಿ ರಸ ಬಂದಿದೆ. ಇದು ಚೆನ್ನಾಗಿ ಬೆಂದಾದ್ಮೇಲೆ ಅದಕ್ಕೆ ಅದೇ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಸೊಪ್ಪನ್ನ ಹಾಕ್ಕೋಬೇಕು, ಆಡಿಸ್ಬೇಕು. ಇವಾಗ ಆ ರಸ ಇತ್ತಲ್ವ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಫಸ್ಟ್ ಎಣ್ಣೆ ಹಾಕೋಬೇಕು, ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಮತ್ತು ಒಂದು ಅರ್ಧ ಈರುಳ್ಳಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅರ್ಧ ಈರುಳ್ಳಿ. ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಬಾಡಿಸ್ಬೇಕು. ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಇವಾಗ ಉಪ್ಸಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರಸನ, ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಕುದಿಯೋಷ್ಟರಲ್ಲಿ ಇವಾಗ ಸೊಪ್ಪು ಪಲ್ಯ ಕೂಡ ಮಾಡ್ಕೊಬಿಡೋಣ. ಸೊ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೋಬೇಕು, ಸಾಸಿವೆ, ಕರಿಬೇವು ಮತ್ತು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ. ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬೇಯೋ ಗಂಟನಿಂದ ಚೆನ್ನಾಗಿ ಬಾಡಿಸ್ಕೋಬೇಕು.
ಅದಕ್ಕೆ ಇವಾಗ ಕೆಂಪು ಮೆಣಸಿನ್ಕಾಯಿನ ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಕೆಂಪು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀವಿ. ಒಂದು ಕಡೆ ಸಾಂಬಾರು ಕುದೀತಾ ಇದೆ, ಒಂದು ಕಡೆ ಪಲ್ಯ ಕೂಡ ರೆಡಿ ಆಗ್ತಾಯಿದೆ. ನೋಡಿ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ, ಉಪ್ಸಾರು ಪಲ್ಯ ಕೂಡ ರೆಡಿ ಆಗ್ತಾಯಿದೆ. ಪಕ್ಕದಲ್ಲಿ ರೈಸ್ ಕೂಡ ರೆಡಿ ಆಗ್ತಿದೆ, ಅದ್ರ ಜೊತೆ ಮುದ್ದೆ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಮನೇಲಿ ನೀವು ಕೂಡ ಟ್ರೈ ಮಾಡಿ. ಸೊ ಇವಾಗ ಅದು ಬೆಂದಾದಮೇಲೆ ಇವಾಗ ಸೊಪ್ಪಿಟ್ಕೊಂಡಿದ್ವಲ್ಲ ಬೇಯಿಸಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2-3 ಮಿನಿಟ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ರುಚಿಗೆ ತಕ್ಕಷ್ಟೇ ಉಪ್ಪು ಕಡಿಮೆ ಆದರೆ ಸ್ವಲ್ಪ ಹಾಕ್ಕೋಬೋದು. ಇದನ್ನು ಮುದ್ದೆ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ನೀವು ಕೂಡ ಟ್ರೈ ಮಾಡಿ. ಮುದ್ದೆ, ಉಪ್ಸಾರು, ಪಲ್ಯ, ಖಾರ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.